ಮಾಲೆಗಾಂವ್ ರಗಳೆ ಬೊಗಳೆ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಸೆಲೆಕ್ಟಿವ್ ಒಮಿಷನ್ ಅಂದರೆ ಆಯ್ಕೆ ಮಾಡಿ ಅವರ ಹೆಸರುಗಳನ್ನು ಕೈ ಬಿಡಲಾಗಿದೆ ಅನ್ನುವಂಥ ವಿಷಯವನ್ನು ನಗರಗೆರೆ ರಮೇಶ್ ಅವರು ಎತ್ತಿದ್ರು. ಪ್ರತಾಪ್ ಒಪ್ಕೊಳ್ತೀರಾ? ಸೆಲೆಕ್ಟಿವ್ ಒಮಿಷನ್ ಅಲ್ಲ, ಅವರಿಗೆ ಸೆಲೆಕ್ಟಿವ್ ಅಮ್ನೇಷಿಯಾ ಇದೆ ಅಂತ ಪ್ರಾಬ್ಲಮ್ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಈಗ ಹೇಳಿದ್ರಲ್ಲ, 3 ಜನ ಸುನೀಲ್ ಜೋಶಿ, ಇನ್ನೊಬ್ಬ ಕರ್ನಲ್ ಪುರೋಹಿತ್, ಪ್ರಜ್ಞಾ ಸಿಂಗ್ ಇವ್ರನ್ನೆಲ್ಲ ಕೈ ಬಿಟ್ಟಿದ್ದಾರೆ, ಅದಕ್ಕೆ ಸೆಲೆಕ್ಟಿವ್ ಒಮಿಷನ್ಸ್ ಅಂತ ಹೇಳ್ತಾರಲ್ಲ. ಬೆಂಗಳೂರು ಟೆರರ್ ಪ್ಲಾಟಲ್ಲಿ 15 ಜನ ಅರೆಸ್ಟ್ ಆದರು. ಅದರಲ್ಲಿ 3 ಜನ ಮುತಿಯೂರ್ ರೆಹಮಾನ್, ಮಿರ್ಜಾ, ಇನ್ನೊಬ್ಬನ ಬಿಟ್ರಲ್ಲ, ನಲ್ಬಂದನ ಬಿಟ್ರಲ್ಲ, ಅದು ಸೆಲೆಕ್ಟಿವ್ ಒಮಿಷನ್ಸ್. ಹಾಗಾದರೆ ಯಾವುದೇ ಒಂದು ಪ್ರೋಸೆಸ್ಸಿಗೆ ಒಂದು ಟೈಮ್ ಅಂತ ತಗೊಳುತ್ತೆ. ಅವಾಗ ಎವಿಡೆನ್ಸ್, ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತ ಸಿಗ್ತದ, ಓವರ್ಟ್ಲಿ ಪ್ರೂವ್ ಮಾಡೋಕ್ಕಾಗದೇ ಇದ್ದಾಗ ಕೆಲವು ಹೆಸರುಗಳನ್ನ ಕೈ ಬಿಡಬೇಕಾಗಿ ಬರುತ್ತೆ. ಅಲ್ಲ, ನೀವೀಗ ಯೋಚನೆ ಮಾಡಿ, ಈಗ ಸಾಧ್ವಿ ಪ್ರಜ್ಞಾ ಸಿಂಗ್ನ ಟ್ರೀಟ್ ಮಾಡಿದ್ದು ಹೇಗಿತ್ತು? ಬ್ರೆಸ್ಟ್ ಕ್ಯಾನ್ಸರ್ ಬಂತು ವೆರಿ ರೀಸೆಂಟ್, ಈ ಮಂತ್ ಬಿಗಿನಿಂಗ್. ನಾನು ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ತಾವು ಹೇಳಿದ ಹಾಗೆ ಪ್ರತಿಯೊಂದು ತನಿಖೆಗೂ ಅದರದೇ ಆದಂತಹ ಒಂದು ಟೈಮ್ ಬೇಕಾಗುತ್ತೆ. ಚಾರ್ಜ್ ಶೀಟ್ ಇಂದ ಕೈ ಬಿಡ್ತಾರೆ. ಅಲ್ಲಲ್ಲ, ಅಷ್ಟೇ ಮಾತ್ರ ನಡೆದಿರೋದು. ಆದ್ರಿಂದ ಈ ವಿಷಯವನ್ನು ಹಿಂದೆ ಈಗ ಆಲ್ರೆಡಿ ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ಒಂದು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದೇನು ಅಂದರೆ 2007ನಲ್ಲಿ ಸುನೀಲ್ ಜೋಶಿ ಮರ್ಡರ್ ಕೇಸ್ ಬಗ್ಗೆ ಆಕೆ ಮೇಲೆ ಒಂದು ಹಾಕಿದ್ದಾರೆ. ಇಲ್ಲಿವರೆಗೂ ಕಾಂಗ್ರೆಸ್ ಕಳೆದ 4 ವರ್ಷದಿಂದ ಆಕೆಯನ್ನು ಜೈಲಲ್ಲಿ ಇಟ್ಕೊಂಡಿದ್ದಾರಲ್ಲ. ನೋಡಿ, ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಅಥವಾ ಇವ್ರ ಹತ್ರ ಎವಿಡೆನ್ಸ್ ಇದೆ ಅಂತಂದರೆ ಎಷ್ಟು ಟೈಮ್ ಬೇಕಾಗ್ಬೋದು? ಬೆಂಗಳೂರು ಟೆರರ್ ಪ್ಲಾಟ್ ಆಗಿದ್ದು August 29, 2012. ಬೈ ಫೆಬ್ರವರಿ ಮಾರ್ಚ್ ಒಳಗಡೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ರು, ಕೆಲವ್ರನ್ನ ಕೈ ಬಿಟ್ಟರು, ಆಗಲಿಕ್ಕೆ ಎವಿಡೆನ್ಸ್ ಇಲ್ಲ ಅಂತೇಳಿ ಕೈ ಬಿಟ್ಟರಲ್ಲ. 6 ತಿಂಗಳೊಳಗಡೆ ಎಲ್ಲ ಪ್ರೊಸೆಸ್ ಮುಗಿದೋಯ್ತು. ಕಳೆದ 4 ವರ್ಷಗಳಿಂದ ಸಾಧ್ವಿ ಪ್ರಜ್ಞಾ ಸಿಂಗನ್ನು ಇಟ್ಕೊಂಡಿದ್ದಾರೆ, ಜೈಲೊಳಗಡೆ ಇಟ್ಕೊಂಡಿದ್ದಾರೆ. ಮತ್ತು ಯಾವ ಜೈಲಲ್ಲಿ ಒಂದು ಸರಿ ಹೋಗಿ ಅದು ಟೆರರ್ ಚಾರ್ಜಸ್ ಮೇಲೆ ಒಳಗಡೆ ಹೋಯ್ತು ಅಂದರೆ ಕೋರ್ಟ್ಗಳು ಬೈಲನ್ನು ಗ್ರಾಂಟ್ ಮಾಡಲ್ಲ, ಅನ್ಲೆಸ್ ನೀವು ಯಾರು ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಇದಾರಲ್ಲ ಅವರು ಒಪ್ಪದೇ ಇದ್ರು. ಇದೇ ನೋಡಿ, ಇವರಲ್ಲಿ ಕಾಂಟ್ರಾಡಿಕ್ಷನ್ಸ್ ಏನಿದೆ ಅಂತ ತಿನ್ನೋದು ಹೇಳ್ತಾರೆ. ಅವರು ಅಶೋಕ್ ಅವರು ಮಾತಾಡ್ತಾ ಹೇಳಿದರು, ಹೇಮಂತ್ ಕರ್ಕರೆ ಬಗ್ಗೆ ಹೇಳಿದರು. ಹೇಮಂತ್ ಕರ್ಕರೆ ಏನಾಗಿ ತೀರ್ಕೊಂಡ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಹೇಮಂತ್ ಕರ್ಕರೆ ಅವ್ರದ್ದು ATS ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ಏನಿತ್ತಲ್ಲ, ಅವರು ಫಸ್ಟ್ ಏನು ಮಾಡಿದ್ರು, ಮಾಲೆಗಾಂವ್ ಬ್ಲಾಸ್ಟ್ ಆದಾಗ ಸಿಮಿ ಮೇಲೆ ಬ್ಲೇಮ್ ಮಾಡಿರಲ್ವಾ. ಇದೇ NIAದವರು ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕಾದ್ರೆ ಈ 168 ಪೇಜಸ್ ಚಾರ್ಜ್ ಶೀಟ್ ಇದೆಯಲ್ಲ, ಆ ಚಾರ್ಜ್ ಶೀಟ್ ಒಳಗಡೆ ATSನ್ನೇ ಬ್ಲೇಮ್ ಮಾಡಿದ್ದಾರೆ. ನೀವು ಸರಿಯಾದ ತನಿಖೆ ಮಾಡ್ದಲೇ ಇಮಿಡಿಯೇಟಾಗಿ ಅವ್ರ ಮೇಲೆ ಬಕ್ಕನ್ನು ಪಾಸ್ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ಹೇಮಂತ್ ಕರ್ಕರೆ ಅವ್ರ ಮೇಲೆ ಇದು ಮಾಡಿದ್ದಾರೆ. ಆಮೇಲೆ ಇದೇ ದಿಗ್ವಿಜಯ್ ಸಿಂಗು ಮತ್ತು ಅವ್ರದ್ದೊಂದು ವರ್ಗ ಇದೆಯಲ್ಲ, ಅವರೆಲ್ಲ ಕೂತ್ಕೊಂಡು ಹೂ ಕಿಲ್ಡ್ ಹೇಮಂತ್ ಕರ್ಕರೆ ಅಂತೇಳಿ RSSನವ್ರು ಕೊಂದ್ಬಿಟ್ರು ಅಂತಲೂ ಇವ್ರು ಮಾಡಿದ್ರು. ಅದೆಲ್ಲ ಸತ್ಯ ಅಂತ ಆಯ್ತಾ ನಿಮಗೆ? ನಾವು ಕ್ಯಾಮ್ರಾದಲ್ಲಿ 26/11 ಅಟ್ಯಾಕ್ ನಡೀತಲ್ಲ, ಅದನ್ನೆಲ್ಲರೂ ಕಣ್ಣಾರೆ ಕಂಡಿರ್ತಾರೆ. RSSನವ್ರು ಬಂದು ಕೊಂದ್ರ ಅಂದರೆ ಇವ್ರ ಮಾತಿಗೆಲ್ಲ ಒಂದು ಆಧಾರ ಅನ್ನೋದೇ ಬೇಡವಾ? ಕಳೆದ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡೋಕ್ಕೆ 4 ವರ್ಷ ತೊಗೊಂಡ್ರಲ್ಲ. ಇಲ್ಲಿವರೆಗೂ ಆ ಒಂದು ಮಾಲೆಗಾಂವ್ ಬ್ಲಾಸ್ಟ್ ಬಗ್ಗೆ, ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ಒಂದು ಅಕ್ಷರನೂ ಕೂಡ ಇವ್ರ ಕೈಲಿ ಇದು ಮಾಡೋಕ್ಕಾಗಲಿಲ್ಲ. ಅಸೀಮಾನಂದ ಕನ್ಫೆಷನ್ಸಲ್ಲೂ ಕೂಡ ಪ್ರಜ್ಞಾ ಸಿಂಗ್ ಅಗೇನ್ಸ್ಟು ಏನೂ ಕೂಡ ಎವಿಡೆನ್ಸ್ ಸಿಗಲಿಲ್ಲ. ಅವ್ರ ಕನ್ಫೆಷನ್ಸ್ ಕೂಡ ಇವಳ ಹೆಸರು ಕೂಡ ಬರಲಿಲ್ಲ. ಇದನ್ನು ಕೇಸನ್ನು ಫೈಟ್ ಮಾಡ್ತಿರೋದು ಮಹೇಶ್ ಜೇಠ್ಮಲಾನಿ ಅವ್ರ ನ್ಯಾಷನಲ್ ಮೀಡಿಯಾದ ಎದುರುಗಡೆ ಕೂಡ ಈ ವಿಚಾರನ ಹೇಳಿದ್ದಾರೆ. 4 ವರ್ಷ ಆಯಿತು. ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ. ಅಲ್ಲ, ನಾನು ಒಂದು ಸಣ್ಣ ಹೇಳ್ತೇನೆ, ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ. ಮೊನ್ನೆ ಮೇನಲ್ಲಿ ಆಕೆಗೆ May 1st ವೀಕ್ ಒಳಗಡೆ ಪ್ಯಾರಲೈಸ್ ಸ್ಟ್ರೋಕ್ ಆಗಿದೆ. ಇಷ್ಟಾಗಿಯೂ ಕೂಡ ಆಕೆಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟಿಗೆ ನನಗೆ ಬೇಲ್ ಕೊಡಿ ಅಂತ ಹೇಳಿದ್ರು, ಕೊಡಲಿಲ್ಲ. ಅವ್ರ ತಂದೆ ತೀರ್ಕೊಂಡಾದಾಗ ಕ್ರಿಮೇಷನಿಗೆ ಹೋಗೋದಕ್ಕೆ ನನಗೆ ಬೇಲ್ ಕೊಡಿ ಅಂತ ಕೇಳಿದ್ರು. ಆ ಗ್ರೌಂಡ್ ಮೇಲೂ ಇವರಿಗೆ ಬೇಲ್ ಕೊಡಲಿಲ್ಲ. ಇದೇ ನೀವು ನೋಡಿ, 2012ರಲ್ಲಿ ಒಂದು ಘಟನೆ ನಡೀತು. ಇಸ್ರೇಲ್ ಡಿಪ್ಲೊಮ್ಯಾಟ್ ಮೇಲೆ ಇದು ಅಟ್ಯಾಕ್ ನಡೀತಲ್ವಾ. ಅಟ್ಯಾಕ್ನಲ್ಲಿ ಇದೊಂದು ಸಿಕ್ಕಾಕೊಂಡ ವ್ಯಕ್ತಿ ಸೈಯದ್ ಮೊಹಮ್ಮದ್ ಅಹಮದ್ ಮಿರ್ಜಾ ಅಲ್ಲ ಕಾಜ್ಮಿ. ಆ ಕಾಜ್ಮಿಗೆ ಅಲ್ತಮಸ್ ಕಬೀರ್, ಈಗ ಚೀಫ್ ಜಸ್ಟಿಸ್ ಆಗಿರೋಂಥ ಅಲ್ತಮಸ್ ಕಬೀರ್ ಏನಂತ ಹೇಳಿದ್ರು, ಅವರು ಹೆಡೆಡ್ ಬೈ ಹಿಮ್, ಆ ಬೆಂಚ್ ಏನಂತ ಹೇಳಿದ್ರು, ಇದೊಂದೇ ಕಾರಣಕ್ಕೋಸ್ಕರ ಅವರಿಗೆ ಬೇಲನ್ನೇ ಡಿನೈ ಮಾಡಬಾರ್ದು ಅನ್ನೋ ಕಾರಣ ಅವ್ರ ಮೇಲೆ ಇದ್ದಿದ್ದು ಟೆರರಿಸಮ್ ಚಾರ್ಜ್ ಅಲ್ವಾ, ಬೇಲನ್ನು ಕೊಟ್ಟರು. ಪ್ರಜ್ಞಾ ಸಿಂಗ್ ಯಾಕೆ ಕೊಡಲಿಲ್ಲ? ಮಗಳ ಮದುವೆ ಹೋಗ್ಲಿಕ್ಕೆ 5 ದಿನ ಬೇಲ್ ಕೊಡ್ತಾರೆ, ರಜೆ ಕೊಡ್ತಾರೆ. ಪ್ರಜ್ಞಾ ಸಿಂಗ್ ಇದು ಕೊಡಬೇಡಿ ಅಂದ್ರೆ ಇವ್ರದ್ದು ಸೆಲೆಕ್ಟಿವ್ ಆಮಿಷನ್ ಎಲ್ಲಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಪ್ರತಾಪ್, ನಾನು ಬರ್ತೀನಿ. ಅಶೋಕ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಅಶೋಕ್ ಅವರೇ, ಕೆಲವೊಬ್ಬರು ಈ ರೀತಿಯಾದಂತಹ ಘಟನೆಗಳಿಗೆ ಪ್ರತಿಕ್ರಿಯಿಸುವ ಸಂದರ್ಭದಲ್ಲಿ ರಿಲಿಜಿಯಸ್ಲಿ ಬಯಾಸ್ಡ್ ಆಗಿರ್ತಾರ, ಧಾರ್ಮಿಕವಾದಂಥ ಒಂದು ರೀತಿಯಾದ ತಪ್ಪು ಕಲ್ಪನೆಗಳು ಇರುತ್ತಾ ಅನ್ನುವಂಥ ಸಂಶಯ ಬರುತ್ತೆ. ಇದೇ ರೀತಿಯಾದಂಥ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಜೈಲಿಗೆ ಹೋದವರು 6 ತಿಂಗಳು ಜೈಲಿನಲ್ಲಿದ್ದು ನಂತರ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕದೆ ಬಿಡುಗಡೆಯಾದಾಗ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಯಿತು ಅಂತ ವಾದ ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಒಬ್ಬರು ಅಂಥ ಮಾತನ್ನು ಹೇಳ್ತಿಲ್ಲ. ಸಾಧ್ವಿ ಪ್ರಜ್ಞಾ ಸಿಂಗ್ ವಿನಾಕಾರಣ 4 ವರ್ಷ ಜೈಲಿನಲ್ಲಿ ಕಳೆದುಬಿಟ್ರು, ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನುವಂಥ ಮಾತುಗಳೇ ಕೇಳಿಬರೋದಿಲ್ಲ. ಯಾಕೆ ಪ್ರತಿಯೊಂದನ್ನು ನಾವು ಧರ್ಮದ ಜೊತೆ ರಿಲೇಟ್ ಮಾಡಿ ಯೋಚನೆ ಮಾಡ್ತೀವಿ ಅಂತ? ಮಾನವ ಹಕ್ಕುಗಳು ಇನ್ನೊಬ್ಬ ಯಾವುದೋ ಒಬ್ಬ ಅಲ್ಪಸಂಖ್ಯಾತ ಶಂಕಿತ ಉಗ್ರನಿಗಿರುವಂಥ ಮಾನವ ಹಕ್ಕುಗಳು ಇವ್ರಿಗಿಲ್ವಾ? ಹಾಗಿದ್ರೆ ಯಾವುದೇ ಬಾಂಬ್ ಸ್ಫೋಟ ನಡೆದಿರಲಿ,
ಯಾವುದೇ ಕೋಮುಗಲಭೆಗಳು ನಡೆದಿರಲಿ, ಯಾವುದೇ ಹಿಂಸಾಕಾಂಡಗಳು ನಡೆದಿರಲಿ, ಯಾರೂ ಕೂಡ ಯಾವುದೇ ಧರ್ಮದ ವ್ಯಕ್ತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗೆ ಯಾವ ಕಾರಣಕ್ಕೂ ಒಬ್ಬ ನಿರಪರಾಧಿಗೆ ಅವನ ಮಾನವ ಹಕ್ಕು ಉಲ್ಲಂಘನೆ ಆಗಬಾರ್ದು. ಅವನು ಅನವಶ್ಯಕವಾಗಿ ಅವನು ಜೈಲಿನಲ್ಲಿ ಕೊಳೆಯುವಂಥ ಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗಬಾರ್ದು. ಅವ್ರು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಅಥವಾ ಇನ್ನು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೋಮಕ್ಕೆ ಸಂಬಂಧಪಟ್ಟಂಥ ಇದಾಗಿರಬಾರ್ದು. ಎರಡನೇದು, ಯಾವುದೇ ಅಪರಾಧಗಳು ನಡೆದರೂ ಕೂಡ ಅದನ್ನು ಹಿಂದೂ ಧರ್ಮಕ್ಕೂ ಹಿಂದೂಗಳಿಗೂ, ಮುಸ್ಲಿಂ ಧರ್ಮಕ್ಕೂ ಮತ್ತು ಮುಸ್ಲಿಮರಿಗೂ ತಳುಕು ಹಾಕುವಂಥ ಒಂದು ಕಲ್ಚರ್ ಇದೆ. ಅದು ಯಾರಲ್ಲಿದೆ, ಬಾಂಬ್ ಸ್ಫೋಟ ಅಂದ ಕೂಡಲೇ, ಉಗ್ರಗಾಮಿಗಳು ಅಂದ ಕೂಡಲೇ ಯಾರ ತಲೆ ಒಳಗಡೆ ಹೇಗೆಲ್ಲ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಯಿದೆ. ಮೂರನೇ ವಿಷಯ, ಪ್ರತಾಪ್ ಸಿಂಹ ಅವರಿಗೆ ಆ 3 ಜನರ ಬಗ್ಗೆ ಅಪಾರವಾದ ಕಾಳಜಿಯನ್ನ ನಾನು ನೋಡ್ತಾ ಇದ್ದೀನಿ. ಅದು ಗೊತ್ತಾಗುತ್ತೆ ಮತ್ತು ಅವ್ರ ಬರಹ ಎಲ್ಲ ಗೊತ್ತಿದೆ. ಅದು ಎರಡೇದು ಹಾಸ್ಯಾಸ್ಪದ ಗೊತ್ತಿದೆ. ಆಯ್ತು, ಅದು ಗೊತ್ತಿದೆ. ನಾನು ಮಾತು ಮುಂದುವರಿಸ್ತೀನಿ, ಮುಂದುವರ್ಸಕ್ ಬಿಟ್ಬಿಡಿ, ನೀವು ಮಾತಾಡಲಿಲ್ಲ. ಎರಡೇದು, ಇನ್ನು ಮೂರು ಜನ ಚಾರ್ಜ್ ಶೀಟ್ ಇಂದ ಅವ್ರ ಹೆಸರನ್ನ ತೆಗೆದುಹಾಕಿದ್ದಾರೆ. ಇನ್ನು 4 ಜನ ಇದ್ದಾರಲ್ಲ, ಆ 4 ಜನ RSS ಸೇರಿದವರು ಅಂತ ಹೇಳಿ ಪ್ರತಾಪ್ ಸಿಂಹ ಒಪ್ಕೊಳ್ತಾರ? RSS ನ ಸದಸ್ಯರು ಅಂತ ಆದ್ಮೇಲೆ RSS ನ ಪ್ರತಾಪ್ ಸಿಂಹ RSS ಸಂಘಟನೆಯನ್ನ ಮತ್ತು RSS ನ ಯಾವ ರೀತಿ ನೋಡಲ್ಪಡ್ತಾರೆ, ಒಂದ್ ವೇಳೆ ಅವ್ರನ್ನ 4 ಜನ ಅಲ್ಲ ಅಂದ್ರೂ ಕೂಡ. ಮತ್ತು ಈ 3 ಜನವೂ ಸಂಬಂಧಪಟ್ಟ ಹಾಗೆ 2006ರಲ್ಲಿ ನಾಸಿಕ್ ಜಿಲ್ಲೆಯ ನ್ಯಾಯಾಲಯದ ವ್ಯಾಪ್ತಿಗೆ ಅದನ್ನ ಕೊಡಲಾಗುತ್ತೆ. ಆ ನಂತರ ಅದನ್ನ ಮುಂಬೈಗೆ ಆ ಕೇಸ್ನ ವರ್ಗಾವಣೆ ಮಾಡಲಾಗುತ್ತೆ. ನಾಸಿಕ್ಕಲ್ಲಿ ಯಾವಾಗ ಅದು ವಿಚಾರಣೆ ನಡೆಯಿತು, ಆ ಸಂದರ್ಭದಲ್ಲಿ ಈ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂತ ಕೆಲವು ಲಿಂಕ್ ಇದೆ ಅಂತ ಹೇಳಿ ವಿಚಾರಣೆ ಸಮಯದಲ್ಲಿ ಅದು ಅಶೋಕ್ ತನಿಖೆ ನಡೆದ ದಾರಿಯ ಬಗ್ಗೆ ನಾನು ಮಾತಾಡ್ತೀನಿ. ಒಂದೇ ಒಂದು ವಾಕ್ಯದಲ್ಲಿ ನಿಮ್ಮ ರಿಯಾಕ್ಷನ್ ತಗೊಳ್ಬೇಕು ಅಂದ್ರೆ, ಈ ಒಟ್ಟಾರೆ ಪ್ರಕರಣದಲ್ಲಿ ಈ 3 ಜನರ ಹೆಸರನ್ನ ಕೈ ಬಿಟ್ಟಿರೋದನ್ನ ನೋಡಿದ್ರೆ ಸಾಧ್ವಿ ಪ್ರಜ್ಞಾ ಸಿಂಗ್, ಅಸೀಮ್ ಆನಂದ ಮತ್ತು ಕರ್ನಲ್ ಪುರೋಹಿತ್ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ತಾವು ಒಪ್ಕೊಳ್ತೀರಾ? ಹೇಗೆ ಅವ್ರು ಈ ಪ್ರಕರಣದ ಈ ಹಿಂದಿನ ಎಲ್ಲಾ ಪ್ರಕರಣಗಳನ್ನು ನೋಡಿದ್ರೆ, ಸಾಕ್ಷ್ಯಾಧಾರಗಳನ್ನು ನೋಡಿದ್ರೆ, ಮತ್ತು ಈ ಮಾಲೇಗಾಂವ್ ಬಾಂಬ್ ಸ್ಫೋಟಕ್ಕೂ, ಮಾಲೇಗಾಂವ್ 1 ಮತ್ತು ಮಾಲೇಗಾಂವ್ 2 ಈ 2 ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಾಗ ನೋಡಿದ್ರೆ, ಮಾಲೇಗಾಂವ್ 2008ರ ಮಾಲೇಗಾಂವ್ 2 ಬಾಂಬ್ ಸ್ಫೋಟದಲ್ಲಿ ದಯಾನಂದ ಪಾಂಡೆ, ಸ್ವಾಮಿ ಅಮೃತಾನಂದ, ಸುಧಾಕರ್ ತ್ರಿವೇದಿ ಅಂತ ಹೇಳುವಂತ ಈ ವ್ಯಕ್ತಿ, ಆತ ಒಪ್ಕೊಂಡಿರುವಂತ ಆತನ ಲ್ಯಾಪ್ಟಾಪ್ ಅಲ್ಲಿ ಸಿಕ್ಕಿರುವ ಮಾಹಿತಿಗಳನ್ನು ಆಧರಿಸಿದ್ರೆ ಅದು ನೇಪಾಳದಿಂದ ದೊರೆಗೆ ಸಂಬಂಧಪಟ್ಟಂಗೆ ಅದರ ಶಸ್ತ್ರಾಸ್ತ್ರಗಳನ್ನು ಪಡ್ಕೊಂಡಿರ್ಬೋದು, ಇಸ್ರೇಲಲ್ಲಿ ಶಸ್ತ್ರಾಸ್ತ್ರ ಪಡ್ಕೊಂಡಿದ್ದಿರ್ಬೋದು, ಇದೆಲ್ಲವೂ ಕೂಡ ಆತನ ಲ್ಯಾಪ್ಟಾಪ್ ಅಲ್ಲಿ ಇದೆ. ಹಾಗಾಗಿ ಮಾಲೇಗಾಂವ್ 1 ಮತ್ತು ಮಾಲೇಗಾಂವ್ 2 ಎರಡನ್ನೂ ಕೂಡ ಬಿಡಿಸಿ ನೋಡಕ್ಕಾಗಲ್ಲ. ಈ ಎಲ್ಲಾ ಬಾಂಬ್ ಸ್ಫೋಟಗಳು ಕೂಡ 2006, 2007, 2008 ಈಗ ನಮಗೆ ಸಂಜೋತ ಎಕ್ಸ್ಪ್ರೆಸ್ ನಾನು ಹೇಳಿದಂತ ಎಲ್ಲಾ ಬಾಂಬ್ ಸ್ಫೋಟಗಳಲ್ಲೂ ಕೂಡ ಒಂದು ಸಂಘಟನೆ, ಅಭಿನವ ಭಾರತ ಎನ್ನುವಂತ ಒಂದು ಸಂಘಟನೆ, ಅದು ಬಹಳ ವ್ಯವಸ್ಥಿತ ಜಾಲದ ಮುಖಾಂತರ ಆಗಿದೆ. ಆ ಹಿನ್ನೆಲೆ ಒಳಗಡೆ ಅವರು ನೇರವಾಗಿ ಈ ಸಂಘಟನೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಮತ್ತು ಈ ಜಾಲದ ಒಳಗಡೆ 4 ಜನರು ಇದ್ದಾರೆ. ಹಾಗಾಗಿ ಈ ಜಾಲದ ಒಳಗಡೆ ಇದ್ದು ಬಾಂಬ್ ಸ್ಫೋಟ ಮಾಡ್ಲಿಕ್ಕೆ ಎಲ್ಲ ಪಿತೂರಿಯನ್ ಮಾಡಿದವ್ರನ್ನ ತಾವು ಹೇಳುವಂತದ್ದು ಯಾವುದೇ ಆರೋಪವನ್ನ ಮಾಡದೆ 4 ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಕೊಂಡಿದ್ರಲ್ಲಿ ಯಾವ ತಪ್ಪು ಇಲ್ಲ, ಯಾಕಂದ್ರೆ ಇತರ ಪ್ರಕರಣಗಳಲ್ಲಿ ಅವರು ಆರೋಪಿಗಳಾಗಿದ್ರು ಅಂತಿರ್ತಾವು. ಇತರ ಪ್ರಕರಣಗಳ ಆರೋಪಿಗಾಗಿದೆ ಒಂದು ಸಂಬಂಧ, ಒಂದು ಲಿಂಕ್ ಇದೆ. ಈ 2006, 7, 8ರ ಬಾಂಬ್ ಸ್ಫೋಟದ ಪ್ರಕರಣಗಳಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಕಾರಣಕ್ಕೆ ನಾವು ಇದ್ದಕ್ಕಿದ್ದ ಹಾಗೆ ಅವರ ಮಾನವ ಹಕ್ಕು ಉಲ್ಲಂಘನೆ ಆಯಿತು. ಅವ್ರು ಹೇಳಿದಾಗನೇ ಯಾರಿಗೆ ಆಗಲಿ ನಿರಪರಾಧಿಗಳನ್ನ ಜೈಲಲ್ಲಿ ಇಟ್ಟರೆ ಅದು ನಿರಪರಾಧಿಗಳು ಅಂತ ಆದ್ರೆ, ಅವ್ರು ಸಾಬೀತಾದ್ರೆ ಅದು ಮಾನವ ಹಕ್ಕು ಉಲ್ಲಂಘನೆ ಅಂತ ನಾವು ಹೇಳಬೇಕು. ಎಸ್ ಸಂಪರ್ಕದಲ್ಲಿ ತಾಂತ್ರಿಕ ತೊಂದರೆ ಕಾಣಿಸ್ತಾ ಇದೆ. ನಾನು ಮತ್ತೆ ಅಶೋಕ್ ಅವ್ರ ಹತ್ರ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ರಮೇಶ್ ಅವರ ರಿಯಾಕ್ಷನ್ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಿಜಕ್ಕೂ ಇದು ಮಾನವ ಹಕ್ಕು ಉಲ್ಲಂಘನೆನ? 4 ವರ್ಷಗಳ ಕಾಲ ಯಾವುದೇ ಆರೋಪ ಮಾಡದೆ ಇವರನ್ನು ಜೈಲಿನಲ್ಲಿ ಇಟ್ಕೊಂಡಿದ್ದು, ಈ ಪ್ರಶ್ನೆಯನ್ನು ಅವರು ಕೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.